ಸೊ ಹಾಯ್ ಹಲೋ ವೆಲ್ಕಮ್ ಗಾಯ್ಸ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಂದು ವೆರಿ ಫಸ್ಟ್ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡ್ತಿದ್ದೀನಿ. ಸೊ ತುಂಬ ಭಯದಿಂದ, ತುಂಬ ಏನಂತೀರ ಆ್ಯಂಗ್ಸೈಟಿಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಅಕ್ಕಪಕ್ಕ ನೋಡಿ ಯಾರಾದರೂ ನೋಡ್ತಿದ್ದಾರಾ, ಯಾರಾದರೂ ಇಲ್ವಾ. ನಾನಿಲ್ಲಿ ಆ್ಯಕ್ಚುಲಿ ವಾಕಿಂಗ್ ಅಂತ ಬಂದಿದ್ದು, ನನ್ನ ತಮ್ಮ ಮುಂದೆ ನಗೀತಿದ್ದಾನೆ. ಆದರೂ ಪರವಾಗಿಲ್ಲ, ಸ್ಟಾರ್ಟ್ ಮಾಡುವಾಗ ಎಲ್ಲರಿಗೂ ಅದು ಕಾಮನ್ ಅಲ್ವಾ. ಸೊ ನಾನಿಲ್ಲಿ ಬಂದಿರೋದು ನಮ್ಮ ಟಿ.ಕೆ. ಫಾಲ್ಸಿನ ರೋಡಲ್ಲಿ ಬರೋವಂಥ ಒಂದು ಕೆರೆಗೆ. ಅಲ್ಲಿ ಮುಂದೆ ಹೋಗ್ತಿದ್ದಾನೆ ನನ್ನ ತಮ್ಮ, ನೀವು ನೋಡುತ್ತಿರ್ಬೋದು. ನೀನೇನಾದರೂ ಮಾಡ್ಕೋಪ್ಪ, ನನಗೆ ವೀಡಿಯೋದಲ್ಲಿ ಹಾಕ್ಕೊಂಬೇಡ, ನನಗೂ ನಿನಗಿಂತ ಜಾಸ್ತಿ ನಾಚಿಕೆ ಅಂತಿದ್ದಾನೆ. ಸರಿ ಆಯಿತು, ಅವನಿಗೂ ಒಂದು ಟೈಮ್ ಬರುತ್ತೆ, ಅವನಿಗೂ ಫ್ರೇಮ್ನು ತರ್ತೀನಿ ಯಾವಾಗಾದರೂ ಒಂದು ದಿವಸ. ಸುಮಾರು ಜನಕ್ಕೆ ಟಿ.ಕೆ. ಫಾಲ್ಸ್ ನೋಡಿಲ್ಲಲ್ಲ ಅಂತ ಅಲ್ಲಿಗೆ ಹೋಗ್ತಿದ್ದೀನಿ, ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅಂತಮ್ಮ ನೋಡಿ ಒಳಗಡೆನೇ ನಗೀತಿದ್ದಾನೆ, ಏನೋ ಮಾಡ್ತಾವ ನಮ್ಮ ಅಣ್ಣ, ಮಾಡಲಿ ಅಂತ. ಸೊ ಟಿ.ಕೆ. ಫಾಲ್ಸ್ ಕ್ಲೋಸ್ ಆಗಿದೆ ಫ್ರೆಂಡ್ಸ್, ಹೋಗೋಕ್ಕಾಗಿಲ್ಲ, ಬ್ಲಾಕ್ ಮಾಡಿದ್ದಾರೆ. ಏನೋ ಪಾಪ ನನ್ನ ತಮ್ಮ ಏನೋ ಹೇಳೋಕ್ಕೆ ಬಂದ, ವೀಡಿಯೋ ನೋಡಿದ ತಕ್ಷಣ ನಾಚಿಕೆ ಪಟ್ಕೊಂಬಿಟ್ಟ. ಸೊ ಈಗ ವಾಪಸ್ ಮನೆಗೆ ಬಂದೆ. ಇವತ್ತು ನನ್ನ ತಮ್ಮಂದು ಕಾಲೇಜ್ ಇಂಟರ್ವ್ಯೂ ಇದೆ. ಸೊ ಬೇಸಿಕ್ಲಿ ಅವನಿಗೆ 12th ಈಸ್ ಗಾಟ್ 92.3 ವಿಚ್ ಇಸ್ ಪ್ರಿಟಿ ಗುಡ್. ಸೊ ನಾವಿವತ್ತು ಕ್ರೈಸ್ಟ್ ಯೂನಿವರ್ಸಿಟಿ ಡೈರಿ ಸರ್ಕಲಲ್ಲಿ ಇಂಟರ್ವ್ಯೂ ಇದೆ ಅವನದು. ಸೊ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಹೋಗಬೇಕು. ಸೊ ಸಿಗೋಣ ರೆಡಿ ಆದಮೇಲೆ. ಸೊ ರೆಡಿ ಆಗಿದ್ದೀನಿ ಗೈಸ್. ಸೊ ಹೋಗೋಣ ನನ್ನ ತಮ್ಮನಿಗೆ ಕಾಲೇಜಿಗೆ ಕರ್ಕೊಂಡು. ಇವತ್ತು ಒಂದು ಇಂಟರ್ವ್ಯೂ ಇದೆ. ಕೂದಲು ಇನ್ನೂ ತ್ಯಾವ ಇದೆ. ಸೊ ಫಸ್ಟು ಕೂದಲನ್ನ ಹೇರ್ ಡ್ರೈ ಮಾಡೋಣ. ಅಂದರೆ ಫಸ್ಟ್ ವೀಡಿಯೋ ನನಗೂ ಗೊತ್ತಿಲ್ಲ ಹೆಂಗೆ ಮಾಡಬೇಕು, ಹೆಂಗೆ ಮಾತಾಡಬೇಕು ಅಂತ. ಇನ್ನೂ ತುಂಬ ಭಯ ಇದೆ. ನಿಮ್ಮ ಮುಂದೆ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅಷ್ಟೇ. ಶೂಸ್ ಹಾಕೋಣ. ಸೊ ದೇವರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೀರಿ. ನನ್ನ ತಮ್ಮನ ಇಂಟರ್ವ್ಯೂ ಪಾಸ್ ಮಾಡಪ್ಪ ದೇವರೇ. ಹೆಂಗೋ ಅಂತೂ ಕ್ರೈಸ್ಟ್ ಯೂನಿವರ್ಸಿಟಿಗೆ ಸೇರಿದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಲೈಫ್ ಸಿಗುತ್ತೆ ಅವನಿಗೆ. ಅಯ್ಯೋ ನಾನು ತುಂಬ ಕ್ರಿಂಜಾಗಿ ಏನೋ ಆ್ಯಕ್ಟ್ ಮಾಡ್ತಿದ್ದೀನಿ, ಅಥವಾ ತುಂಬ ಕ್ರಿಂಜಾಗಿದೆ ವೀಡಿಯೋ ಅಂತ ಯೋಚನೆ ಮಾಡ್ತಿರ್ಬೋದು. ಬಟ್ ಏನು ಮಾಡೋದು, ಸ್ಟಾರ್ಟಿಂಗ್ ಅಲ್ವಾ, ಎಲ್ಲರಿಗೂ ಭಯ, ಆ್ಯಂಗ್ಸೈಟಿ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟೇ ಮಾಡಿಲ್ಲ ಅಂದರೆ ಇವಾಗ ನಾನು ಹಿಂಗೆ ಕಲಿಯೋಕ್ಕಾಗುತ್ತೆ. ನೀವು ಯಾರೇ ಎಸ್ಟಾಬ್ಲಿಷ್ಡ್ ಯೂಟ್ಯೂಬರ್ ನೋಡಿದ್ರೂ ಅವರ ಸ್ಟಾರ್ಟಿಂಗ್ ವೀಡಿಯೋಸ್ ನಿಮಗೆ ಕ್ರಿಂಜ್ ಅನಿಸೋದು. ನನ್ನ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡೋಂಗಿದ್ರೆ ಇನ್ನೂ 0 ಸಬ್ಸ್ಕ್ರೈಬರ್ಸು. ಸೊ ಇಂಟ್ರೊಡಕ್ಷನ್ ಕೊಟ್ಟು ಯಾರಿಗೂ ಏನು ತಲುಪಲ್ಲ ಅಂತ ಗೊತ್ತು. ಬಟ್ ಅಟ್ಲೀಸ್ಟ್ ಜಸ್ಟ್ ಟು ಗಿವ್ ಯು ಅ ಗ್ಲಿಮ್ಸ್. ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ನನಗೆ ಕೇಳಿದ್ರೆ ನಾನೇ ಏನು ಉತ್ತರ ಕೊಡೋಕ್ಕಾಗಲ್ಲ, ಹಂಗಿದೆ ಆ್ಯಕ್ಚುಲಿ. ಸೊ ಬೇಸಿಕ್ಲಿ ಬಂದ್ಬಿಟ್ಟು ನಾವು ನಾರ್ತಿಂದ ಆ್ಯಕ್ಚುಲಿ ಇಲ್ಲಿ ಮೈಗ್ರೇನ್ ಆಗಿರೋರು. ಬಟ್ ಹಂಗಂತ ಅಂದ್ಬಿಟ್ಟು ಇವರು ನಾರ್ತ್ ಅವನು ಹಿಂದಿಯಲ್ಲಿ ಮಾಡ್ತಾನೆ, ಕನ್ನಡ ಮಾಡಲ್ಲ ಅಂತ ಏನೂ ಅಂದ್ಕೊಬೇಡಿ. ನಾನು ಸ್ಟಾರ್ಟ್ ಮಾಡ್ತಿರೋದೇ ಕನ್ನಡ ಯೂಟ್ಯೂಬ್ ಚಾನಲು. ಅದು ಮೋಸ್ಟ್ಲಿ ಬಂದ್ಬಿಟ್ಟು ಯಾಕಂದರೆ ನನ್ನ ತಾಯಿ ಭೂಮಿ ಇದು. ನನಗೆ ಅನ್ನ, ಊಟ, ನೀರು, ಕುಡಿಯೋಕ್ಕೆ ನೀರು, ಇರೋದಕ್ಕೆ ಜಾಗ ಕೊಟ್ಟಿರೋವಂಥ ರಾಜ್ಯ ಇದು. ಸೊ ನಾನು ರಾಜ್ಪೂತ್ ಫ್ಯಾಮ್ಲಿಯಿಂದ ಬಿಲಾಂಗ್ ಆಗ್ತೀನಿ. ರಾಜ್ಪೂತ್ ಅಂದರೆ ಮಹಾರಾಣಾ ಪ್ರತಾಪ್ ಅವರು ಗೊತ್ತಿರಬೋದು. ಸೊ ಅವ್ರ ಫ್ಯಾಮ್ಲಿಯಿಂದ ಬಂದಿರೋದು. ಬಟ್ ಹುಟ್ಟಿ ಬೆಳೆದು ನಮ್ಮ ಅಪ್ಪ ಅವರಪ್ಪ ಇಂದನೂ ನಾವಿಲ್ಲೇ ಇರೋದು. ಸೊ ನೀವು ಅಂದ್ಕೊಂಡಿರ್ಬೋದು ಚೆನ್ನಾಗಿ ಮಾತಾಡ್ತಿದ್ದಾನೆ, ಏನಾದರೂ ಸುಳ್ಳು ಏನಾದರೂ ಹೇಳ್ತೇನೆ ಅಂತ. ಇಲ್ಲ, ಯಾಕಂದರೆ ಒಂದು
ಒಂದು ಎಸ್ಟಾಬ್ಲಿಷ್ಡ್ ಆಡಿಯನ್ಸ್ ಆದಮೇಲೆ ನಾನು ಫುಲ್ ಐಡೆಂಟಿಟಿ ಪ್ರೂಫ್ ತೋರಿಸ್ತೀನಿ. ನಾವು ಒಂದು ವೆಲ್ ಸೆಟಲ್ಡ್ ಫ್ಯಾಮ್ಲಿಯಿಂದನೇ ಬಂದಿರೋದು ಅಂತ ಹೇಳ್ತೀನಿ. ಅದೇನು ನಾನು ಮುಚ್ಚಿಟ್ಟು ನಾನು ಕಷ್ಟದಿಂದ ಬಂದಿದ್ದೀನಿ, ನಾನು ಕಷ್ಟಪಡ್ತಾಯಿದ್ದೀನಿ, ನನ್ನ ಕಷ್ಟದ ಬ್ಯಾಕ್ಗ್ರೌಂಡಿಂದ ಬರ್ತಿದ್ದೀನಿ ಅಂತ ಹೇಳ್ಕೊಂಡು ನಾನು ಆಡಿಯನ್ಸ್ನ ಪಡೆಯೋದಕ್ಕೆ ಇಷ್ಟಪಡಲ್ಲ. ಏನಿದೆ ನಿಜ ನಾನು ಹೇಳ್ತೀನಿ. ಬಟ್ ಆಗ ಅಂದ್ಬಿಟ್ಟು ಎಷ್ಟೋ ಜನ ನನ್ನ ಕೇಳ್ತಾರೆ, ಬ್ರೋ ನೀನು ಆಲ್ರೆಡಿ ಇಷ್ಟು ಒಳ್ಳೆ ಸೆಟ್ಲ್ ಆಗಿದೆಯಾ, ಏನಂತಕ್ಕೆ ನೀನು ಹೋಗಿ ಯೂಟ್ಯೂಬ್ ಮಾಡೋಕೆ ಯೋಚನೆ ಮಾಡ್ತಿದ್ಯಾ ಅಂತ. ಬಟ್ ಹಂಗಂತ ಅಂದ್ಬಿಟ್ಟು ಎಲ್ಲಿ ಎಸ್ಟಾಬ್ಲಿಷ್ ಇದ್ದಾರೆ ಅವರು ಆಪ್ಷನ್ಸ್ ಬಂದ್ಬಿಟ್ಟು ಬರೀ ಬಿಸ್ನೆಸ್ ಮಾಡ್ಬೇಕಂತನಾ? ಇಲ್ವಲ್ಲ. ನಾವು ನಮ್ಮ ಜೀವನ ನಾವೇನು ಇಷ್ಟಪಡ್ತೀರಿ, ನಾವೇನು ಇದು ಮಾಡೋಕ್ಕಂತ ಆಸೆ ಪಡ್ತೀರ, ಅದು ಮಾಡೋ ಹಕ್ಕು ನಮಗೂ ಇದೆ. ನಾವು ಮಾಡ್ಬೋದು, ನಾವು ಮಾಡ್ತೀರಿ. ಈಗ ಸದ್ಯಕ್ಕೆ ಇದು ನನ್ನ ಬೇಸಿಕ್ ಇಂಟ್ರೊಡಕ್ಷನ್. ಹಂಗಂತ ಅಂದ್ಬಿಟ್ಟು ನಾನು ಇವಾಗ ಮೋಟೋ ವ್ಲಾಗಿಂಗ್ ಮಾಡ್ತೀನಿ ಅಂತ ಬರೀ ಮೋಟೋ ವ್ಲಾಗರ್ ಅಂತ ಅಂದ್ಕೊಂಡ್ಬೇಡಿ. ಇದು ಬಂದು ನನ್ನ ಒಂದು ಸೇಫ್ ಝೋನು, ಔಟ್ ಆಫ್ ಕಂಫರ್ಟ್ ಝೋನಲ್ಲಿ ಸೇಫ್ ಝೋನ್ ಅಂದ್ಕೊತೀನಿ. ಯಾಕಂದರೆ ಅಕ್ಕಪಕ್ಕ ಇರೋರು ಜನ ನನ್ನ ಮಾತನ್ನು ಜಾಸ್ತಿ ಕೇಳಿಸ್ಕೊಳೋದಕ್ಕಾಗಲ್ಲ. ಹಾಗೂ ನನಗೆ ಆ್ಯಂಗ್ಸೈಟಿ ಇರೋಲ್ಲ, ಯಾಕಂದರೆ ನಾನು ಆಲ್ಮೋಸ್ಟ್ ಮೂಮೆಂಟಲ್ಲಿ ಇರ್ತೀನಿ. ಜನ ಒಂದು 2 ಸೆಕೆಂಡ್ ನೋಡ್ತಾರೆ, ಏನು ಅನ್ಕೊತಾರೆ ಅಂತ ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ ನನ್ನಲ್ಲಿ. ಹಾಗಾಗಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಮೋಟೋ ವ್ಲಾಗಿಂಗ್ ಕಾಣಿಸ್ಬೋದು. ಬಟ್ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದ್ದಾದಮೇಲೆ ಡೆಫಿನೆಟ್ಲಿ ನಿಮಗೆ ತುಂಬ ಡಿಫ್ರೆಂಟಾಗಿ ವ್ಲಾಗಿಂಗ್ ಕಾಣಿಸೋದಕ್ಕೆ ಸಿಗುತ್ತೆ. ನಾನು ಸ್ವಲ್ಪ ಫ್ಲಂಬಲ್ಲೂ ಮಾಡ್ಬೋದು, ಯಾಕಂದರೆ ಆಬ್ವಿಯಸ್ಲಿ ಹೊಸ ಯೂಟ್ಯೂಬ್ ಚಾನಲ್ ಫಸ್ಟ್ ವೀಡಿಯೋ ಬಂದು ಫಸ್ಟು ವಾಯ್ಸ್ ರೆಕಾರ್ಡಿಂಗು. ನನಗೆ ಇವಾಗ ಗೊತ್ತಿಲ್ಲ, ನಾನು ಮನೆಗೆ ಹೋಗ್ಮೇಲೆ ನಾನು ವಾಯ್ಸ್ ಕೇಳಿಸಿದ್ರೆ ನನಗೆ ಹೆಂಗೆ ಅನಿಸುತ್ತೆ ಅಂತ. ಬಟ್ ಇರಲಿ, ಪರವಾಗಿಲ್ಲ. ಎಲ್ಲದಕ್ಕೂ ಒಂದು ಸ್ಟಾರ್ಟ್ ಇರುತ್ತೆ, ಎಲ್ಲದಕ್ಕೂ ಒಂದು ಕ್ರಿಟಿಸೈಸೇಷನ್ ಇದ್ದೇ ಇರುತ್ತೆ. ಬಟ್ ಒನ್ಸ್ ಐ ಆಮ್ ಟೋಟಲಿ ಕಂಫರ್ಟೇಬಲ್, ಟೋಟಲಿ ಏನೋ ಕಾನ್ಫಿಡೆನ್ಸ್ ಸಿಕ್ಕಿದಾಗ ಡೆಫಿನೆಟ್ಲಿ ಇನ್ನೂ ಒಂದು ತುಂಬ ಯುನೀಕಾಗಿ ಮಾಡೋಣ ಅಂತ ಪ್ಲ್ಯಾನ್ಸ್ ಇದೆ. ಸೊ ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀರಿ. ಈಗ ಮುಂದೆ ಒಂದು ಯೂಟರ್ನ್ ನೋಡ್ಕೊಂಡು ಹೋದರೆ ರೀಚ್ ಆಗ್ತೀರಿ. ಇವಾಗ ಆಬ್ವಿಯಸ್ಲಿ ನನ್ನ ವಾಯ್ಸ್ ಒಂದು ಸ್ವಲ್ಪ ಲೋ ಆಗೇ ಇರುತ್ತೆ. ಇನ್ನೂ ಸ್ವಲ್ಪ ಸೋಷಿಯಲ್ ಕಾನ್ಷಿಯಸ್ ಆಗಿದ್ದೀನಿ ನಾನು, ಯಾವ ಜನ ಏನು ಅನ್ಕೊತಾರೋ ಅಂತ. ಆಲ್ಮೋಸ್ಟ್ ರೀಚ್ ಆಗಿದ್ದೀರಿ ಗೈಸ್. ಇನ್ನು ಗೇಟ್ ಒಳಗಡೆ ಎಂಟ್ರಿ ಆಗಬೇಕು. ಎಂಟ್ರಿ ಆಗಿ ಬೈಕ್ ಪಾರ್ಕ್ ಮಾಡಿ ಹೋಗುವ. ನೋಡ್ತೀನಿ, ಐ ಡೋಂಟ್ ಥಿಂಕ್ ಕ್ಯಾಂಪಸ್ ಒಳಗಡೆ ವಿಡಿಯೋ ಅಲೌ ಮಾಡ್ತಾರೋ ಇಲ್ವೋ ಅಂತ ಟ್ರೈ ಮಾಡ್ತೀನಿ. ಹೋ ಗಾಯ್ಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್. 3rd ರೌಂಡು ಅಂತ ಹೇಳಿ ತುಂಬ ಹೋಗ್ಬಿಟ್ಟಿದ್ದಾರೆ. ಈಗ ನನಗೆ ಭಯ ಆಗ್ತಿದೆ. ಇದರ ನೈ ಲಾಸ್ಟ್ ಟೈಮ್ ಬಂದಾಗ ಅಪ್ಲಿಕೇಶನ್ಗೋಸ್ಕರ ಅಲ್ಲಿ ಪಾರ್ಕ್ ಮಾಡಿದೆ. ಬಟ್ ಇವಾಗ ಇಲ್ಲೆಲ್ಲ ಅಂತ ತೋರಿಸ್ತಿದ್ದಾರೆ. ಇಲ್ಲಿ ಲಾಸ್ಟ್ ಅಲ್ಲ ಅಂತೆ ಗೈಸ್. ಎಲ್ಲಿದೆ? ಹಾಯ್ ಗಾಯ್ಸ್. ಸೊ ಇಂಟರ್ವ್ಯೂ ಚೆನ್ನಾಗಾಯ್ತಂತೆ ನಮ್ಮದು. ಸೊ ಹೋಪ್ಫುಲಿ ಒಳ್ಳೆ ರಿಸಲ್ಟ್ ಬರಲಿ ಅಂತ ಬೇಡ್ಕೊತಿದ್ದೀನಿ. ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು ಜಾಬ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕಿಂತ ಜಾಸ್ತಿ ಕಷ್ಟ. ಅಯ್ಯಪ್ಪ. ಆದರೂ ಪರವಾಗಿಲ್ಲ, ಅವ್ರಿಗೆ ಇವಾಗಿಂದನೇ ಜಾಬ್ ಇಂಟರ್ವ್ಯೂಸ್ ಹೆಂಗಿರುತ್ತೆ, ಹೆಂಗೆ ಟ್ರೈನಪ್ ಮಾಡಬೇಕಂತ ಈಗಲಿಂದನೇ ಅವರು ಒಂಥರ ಟ್ರೈನಿಂಗ್ ಆದಂಗೆ ಆಗುತ್ತೆ. ನಾವು ಎಲ್ಲಿ ಹೋಗ್ಬೇಕಂತ ಕೇಳ್ತಿದ್ದ ನನ್ನ ತಮ್ಮನಿಗೆ ಎಲ್ಲಿ ಕರ್ಕೊಂಡು ಹೋಗಲಿ ಅಂತ. ಪರವಾಗಿಲ್ಲ, ಇಂಟರ್ವ್ಯೂ ಚೆನ್ನಾಗಿ ಆಗಿದೆ, ಚೆನ್ನಾಗಿ ಮಾಡಿದ್ದೀನಿ ಅಂದಿದ್ದಾನೆ. ಸೊ ನಡೀರಿ, ಒಂದು ಸ್ವಲ್ಪ ಸ್ಟಾರ್ಬಕ್ಸ್ ಏನಾದರೂ ಕುಡಿಸ್ಕೊಂಡು ಹೋಗೋಣ ಅವನಿಗೆ. ಇವತ್ತು ದಿವಸನೇ ಸರಿ ಇಲ್ಲ ಅನ್ಕೊತೀನಿ. ಮೊದಲು AK Falls ಕ್ಲೋಸ್ ಆಗಿತ್ತು, ಇವತ್ತು ಸ್ಟಾರ್ಬಕ್ಸ್ ಕ್ಲೋಸ್ ಆಗಿದೆ. ಅರಕೆರೆ ಇರೋದು. ಸೊ ಯಾವ ಮೂಡು ಟು ಅನ್ನದ ಲೊಕೇಶನ್ ಅಂತ ಹಾಕಿದ್ದಾರೆ. ಬಟ್ ಅದು ಇಲ್ಲಿಂದ ವಾಪಸ್ ಉಲ್ಟಾ ದಾರಿಯಲ್ಲಿದೆ. ಸೊ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗಿ ಇವಾಗ ಬಾಸ್ಕಿನ್ ರಾಬಿನ್ಸಲ್ಲಿ ಐಸ್ ಕ್ರೀಮ್ ಆದರೂ ತಿನ್ಕೊಂಡು ಹೋಗೋಣ ಅಂತ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಿದ್ದೀನಿ.
ಸಬ್ಜಾಗಸ್ ಎಲ್ಲಾದರೂ ಓಪನ್ ಇದೆ. ಫೈನಲಿ ಮನೆಗೆ ಬಂದ್ರಿ ಗೈಸ್. ಸಿಕ್ಕಾಪಟ್ಟೆ ಬಿಸಿಲು, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಸ್ವಲ್ಪ ಕೂತ್ಕೊಂಡು ಏನಾದರೂ ಒಂದು ವರ್ಕ್ ಮಾಡೋಣ ಅಂದ್ಬಿಟ್ಟು ಈಗ ಜಸ್ಟ್ ಊಟ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ರೆಸ್ಯೂಮೆ ಎಡಿಟ್ ಮಾಡೋಣ ನಮ್ಮದು. ನಾನು ಆ್ಯಸ್ ವೆಲ್ ಆ್ಯಸ್ ಜಾಬ್ ಹುಡುಕ್ತಿದ್ದೀನಿ. ಬಿಕಾಸ್ ಕಾಂಟೆಂಟ್ ಕ್ರಿಯೇಷನ್ ಒಂದೇ ನಂಬ್ಕೊಂಡಿರೋಕ್ಕಾಗಲ್ಲ. ಅಫ್ಕೋರ್ಸ್ ಅದು ಕ್ಲಿಕ್ ಆದರೆ ಡೆಫಿನೆಟ್ಲಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಬಟ್ ಅಂಟಿಲ್ ದೆನ್ ಏನಾದರೂ ಒಂದು ಜಾಬ್ ಇರಬೇಕಲ್ಲ ಕೈಯಲ್ಲಿ, ಇಲ್ಲಾಂದರೆ ಮನೇಲಿ ಚಪ್ಪಲಿ ಏಟೆ. ಫಸ್ಟ್ ವೀಡಿಯೋ ಅಷ್ಟೇನು ಚೆನ್ನಾಗಿರಲಿಲ್ಲ ಅಂದ್ಕೊತೀನಿ. ಅಪ್ಲೋಡ್ ಮಾಡ್ತೀನಿ, ಬಟ್ ಸ್ಟಿಲ್ ಯಾಕಂದರೆ ನಾನು ಕಲಿಯಬೇಕು ತುಂಬ. ಯಾವುದು ನಿಮ್ಗೆ ಇಷ್ಟ ಆಗ್ತಿದೆ, ಯಾವುದು ಇಷ್ಟ ಆಗ್ತಿಲ್ಲ ಅಂತ ನಾನು ಅರ್ಥ ಮಾಡ್ಕೊಬೇಕು. ಸೊ ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ. ಸೊ ನಾನು ಇವಾಗ ಕೂತ್ಕೊಂಡು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ನಿಮಗೆ ಈ ವಿಡಿಯೋ ತಲುಪಿದ್ರೆ, ನಿಮಗೇನಾದರೂ ಸಜೆಷನ್ ಇದ್ದರೆ ಸ್ವಲ್ಪ ಪ್ರೀತಿಯಾಗಿ ಹೇಳಿ. ಕಮೆಂಟ್ ಸೆಕ್ಷನ್ ಸಿಕ್ತು ನಾನು ಹೇಳ್ತಿದ್ದೀನಿ ಅಂದ್ಬಿಟ್ಟು ಬೈಯೋದೆಲ್ಲ ಸ್ಟಾರ್ಟ್ ಮಾಡಿಬಿಡ್ರಿ. ಆ್ಯಂಡ್ ಸೊ ಕಲ್ಯಾಣ ಬೆಳೆನ ಖುಷಿಯಾಗಿರೋಣ. ಬಾಯ್.